ಡಿಜಿಟಲ್ ಮೀಡಿಯಾದ ಸ್ನೇಹಿತರಿಗೆ ನಮಸ್ಕಾರಗಳು. ನಾನು ಈ ದಿನ ತಮ್ಮನ್ನ ಸಂದರ್ಶಿಸಿ ನಮ್ಮ ಒಂದು ಸಮಸ್ಯೆಯನ್ನ ನಿಮ್ಮ ಮುಂದೆ ಹೇಳ್ಕೊಳ್ಬೇಕಂತ ನಿಮ್ಮನ್ನ ಕಾದು ಈ ದಿನ ನಿಮ್ಮನ್ನು ಕಾಯಿಸಿ ಕೂಡ ಇದನ್ನ ಬಂದಿದ್ದೀವಿ. ನಮ್ಮ ಸಮಸ್ಯೆ ಏನಂದ್ರೆ, ನಾನು ಹೊಸೂರು ಗ್ರಾಮ ಪಂಚಾಯತಿಯಲ್ಲಿರುವಂತ ಒಂದು ಮನೆ ಖಾತಾ ಡಿಮಾಂಡ್ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ. ಮಾಡಿದ್ದೀನಿ, ಕೆಲವು ಅಧಿಕಾರಿಗಳ ಹತ್ರ ಇಷ್ಟೊಳಗೆ ಪ್ರಶ್ನೆ ಮಾಡಿದ್ದೀನಿ. ಅದೇನಿದೆ ಅಂದ್ರೆ, ಹೊಸೂರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷೆ ಜ್ಯೋತಿ ಮತ್ತು ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷೆ ಜ್ಯೋತಿ ಕಾಂಗ್ರೆಸ್ ಪಕ್ಷದ ಲೀಡರ್ ಆಗಿ ತಂದೆ ಹೆಸರಿಗೆ ಮನೆನೇ ಇಲ್ಲದೆ ಯಾವುದೋ ಒಂದು ಮನೆ ಹಂಚಿನ ಮನೆ ಅಂತ ಡಿಮ್ಯಾಂಡ್ ಹಾಕೊಂಡು ಇಲ್ಲಿ ಅಲ್ಲಿರುವಂತ ಬೇರೆ ಬೇರೆ ಮನೆಗಳಿಗೆ ತನ್ನದೇ ಖಾತೆ ಅಂತ ಹೇಳಿ ಅದನ್ನ ಈ ಸೊತ್ತು ಮಾಡ್ಕೊಂಡು ನನ್ನ ಮನೆ ಇದನ್ನ ಬೇರೆಯವ್ರಿಗೆ ಮಾಡಬೇಡ್ರಿ ಅಂತ ಹೇಳುವಂತ ಒಂದು ಒತ್ತಡವನ್ನು ಕೊಡುವಂತ ವ್ಯವಸ್ಥೆ ಅಲ್ಲಿ ಕಾಣ್ತಾ ಇದೆ. ನೋಡ್ರಿ, ಇದೊಂದು ಮನೆ ಇದೆ. ಈ ಮನೆ ನೀವು ಯಾರೇ ನೋಡಿದ್ರು ಕೂಡ RCC ಮನೆ ಇದೆ, ಡೂಪ್ಲೆಕ್ಸ್ RCC ಮನೆ. ಅವರಿಗೆ ಈ ಸ್ವತ್ತು ಕೊಟ್ಟಂತ ಪಂಚಾಯತಿಯಲ್ಲಿ ಇರುವಂತ 9 ಕರ ನಿರ್ಧಾರಣಾ ಪಟ್ಟಿಯಲ್ಲಿ ಇಲ್ಲಿದೆ ಹಂಚಿನ ಮನೆ ಅಂತ ಇದೆ. 2017, 18, 20ರಲ್ಲಿ ಇಒ ಮಂಜುನಾಥಯ್ಯ ಅನ್ನೋರು ಈ ಡಾಕ್ಯುಮೆಂಟ್ ಅನ್ನು ಕೊಡಿಸಿದ್ದಾರೆ. 16ರಲ್ಲಿ ಈ ಸ್ವತ್ತಾಗಿದೆ. ಈ ಸ್ವತ್ತಾಗಿ ಇದಕ್ಕೆ ಯಾವುದೇ ದಾಖಲೆ ಇಲ್ಲದೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಆ ದಾಖಲೆಗಳನ್ನ ನಮ್ಗೆ ವಿಚಾರ ಗೊತ್ತಾದ ಕೂಡಲೇ ನಾವು ಒಂದು ಸಾಮಾಜಿಕ ಹೋರಾಟಗಾರರಾಗಿ ಈ ರೀತಿ ನಮ್ಮ ಪಂಚಾಯತಿಯಲ್ಲಿ ಇಂಥ ಒಂದು ವ್ಯವಸ್ಥೆ ಕೆಟ್ಟೋಗಿದೆ ಅಂದ್ರೆ ಅದ್ರ ಬಗ್ಗೆ ಸರಿ ಮಾಡ್ಬೇಕಾಗಿತ್ತು. ಹಾಗಾದ್ರೆ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ಕೊಂಡು RTಯಲ್ಲಿ ಇವರಿಗೆ ಕಾರ್ಯದರ್ಶಿಗೆ ಅರ್ಜಿ ಕೊಡ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ಇದು ವೈಯಕ್ತಿಕ ದಾಖಲೆಗಳು ಕೊಡ್ಲಿಕ್ಕೆ ಬರಲ್ಲ ಅಂತ, ಅವ್ರ ಒತ್ತಡದ ಮೇಲೆ ಕೊಡ್ಲಿಕ್ಕೆ ಬರಲ್ಲ ಅಂತ ಈ PDO ಕೊಡ್ತೀವಿ. ಅವರು ಕೂಡ ಇದು ವೈಯಕ್ತಿಕ ದಾಖಲೆಗಳು, ಯಾವುದೋ ಒಂದು RTIಯಿಂದ ಹಳೆ ದಾಖಲೆಗಳನ್ನು ಇಟ್ಕೊಂಡು ವೈಯಕ್ತಿಕ ದಾಖಲೆಗಳು ಕೊಡಕ್ ಬರಲ್ಲ ಅಂತ ಕೊಡ್ತೀವಿ. ಹಾಗೇನೆ ಅವ್ರ ಮೇಲೆ ಇಒಗೆ ದೂರು ಕೂಡ ಕೊಡ್ತೀವಿ. ದೂರು ಕೊಟ್ಟ ಆ ವಿಚಾರಣೆಗೆ ಅಂತ ಒಬ್ರು ಅಧಿಕಾರಿಗಳ ನೇಮಕ ಮಾಡ್ತಾರೆ. ಅವರ ಸಹಾಯಕ ನಿರ್ದೇಶಕರ ಹನೀಫ್ ಮಾಡ್ತಾರೆ. ಹನೀಫ್ ಅವರು ಕೂಡ ಅದನ್ನ ಅವ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದರಲ್ಲಿ ಒಂದು ನಿಯಮ ಇದೆ, ಈ ಸ್ವತ್ತು ಮಾಡ್ಬೇಕಾದ್ರೆ ಇಷ್ಟು ದಾಖಲೆಗಳು ಇರಬೇಕು ಅಂತ ಇದೆ, ಇಷ್ಟು ದಾಖಲೆಗಳು ಇರಬೇಕು ಅಂತ ಇದೆ. ಏನೇನಿದೆ, ಸ್ಥಳದ ಮಾಲೀಕತ್ವ ದಾಖಲೆಯ ಕ್ರಯ ಪತ್ರ ಆಗಿರ್ಬೇಕು, ಅಥವಾ ಪಾಣಿ ಪತ್ರಿಕೆ ಇರಬೇಕು, ನಿವೇಶನ ನಕ್ಷೆ ಇರಬೇಕು, ಕಟ್ಟಡ ತೆರಿಗೆ ರಸೀದಿ ಅಥವಾ ಕಟ್ಟಡಕ್ಕೆ ಸಂಬಂಧಿಸಿದ ವಿದ್ಯುತ್ ಬಿಲ್ ಇರಲೇಬೇಕು, ಮಾಲೀಕನ ವಿಳಾಸ ಗುರುತಿನ ಚೀಟಿ, ಚೆಕ್ ಬಂದಿ ಅಂತ. ನೋಡ್ರಿ, ಚೆಕ್ ಬಂದಿಯಲ್ಲಿ ಏನಿದೆ ಅಂದ್ರೆ, ದಕ್ಷಿಣಕ್ಕೆ ರಸ್ತೆ ಅಂತ ಇದೆ, ಉಳಿದ ಕಡೆ 36 ಅಂತ ಇದೆ. ಆದ್ರೆ ಉಳಿದಂತೆ ಎಲ್ಲಾ ಕಡೆಗೆ 36 ಇದೆ. ಆದ್ರೆ ಈ ಮನೆಗೆ ಎಲ್ಲೂ ರಸ್ತೆಗಳಿಲ್ಲ. ಬಹಳಷ್ಟು ಅಧಿಕಾರಿಗಳು ಹೋಗಿ ಸ್ಥಳ ತನಿಖೆ ಮಾಡ್ರಿ ಬನ್ರಿ ಅಂದ್ರೆ ಆ ಅರ್ಜಿದಾರರಿಗೆ ಮಾಹಿತಿ ಕೊಡದೇನೆ ಕಳ್ರದಂಗ ಹೋಗ್ತಿದ್ದಾರೆ. ಸರ್ವೆ ನಂಬರ್ ಏನ್ ಬರುತ್ತೆ? ಸರ್ವೆ ನಂಬರ್ 36ರಲ್ಲಿ ಬರ್ತದೆ. ಸರ್ವೆ ನಂಬರ್ ಯಾರು ಇಲ್ಲ, ಖಾಲಿ ಇದೆ. ಆಮೇಲೆ ಕಟ್ಟಿ 2011, 12ರಲ್ಲಿ 11 ಮಾಲೀಕರು ನಾನೇ. ಆದ್ರೆ ನನ್ನ ಪ್ಲಾಟ್ ಒಳಗಿದೆ, DC ಆರ್ಡರ್ ಕೂಡ ಆಗಿದೆ. ಅದ್ಮೇಲೆ ಬೇರೆಯೊಬ್ಬರ ಜಾಗ, ನನ್ನ ಜಾಗದ ಮೇಲೆ ಅವರಿಗೆ ಸ್ಕೆಚ್ ಮಾಡಿಕೊಟ್ಟು ಅದನ್ನ AC ಕೋರ್ಟ್ ಹೋಗಿ ಅದ್ರ ವಜಾ ಮಾಡಿಸಿ AC ಕೋರ್ಟ್. ಯಾರು ಅಲ್ಲ, ಅವ್ರು ಸಾಗರಕ್ಕೆ ಬಂದಲ್ಲ ಊಟ ಉಪಚಾರಗಳನ್ನು ಮಾಡಕ್ ನಮ್ಗೆ ಸಮಸ್ಯೆ ಆದಾಗ ನಾವು ಅಲ್ಲಿ ಅನಂತಪುರದಲ್ಲಿದ್ದೀವಿ. ಹಾಗಾಗಿ ಆ ಮನೇಲಿಲ್ಲ, ನಾವು ಹೊರಗಡೆ ಇದ್ದೀವಿ, ಹೋಗಿ ಬಂದು ಮಾಡ್ತೀವಿ. ಅದ್ರನ್ನ ಕೆಲವೊಂದು ಅದೇ ಈ ರೀತಿ ಸಮಸ್ಯೆಗಳನ್ನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ವಾಸ ಮಾಡ್ಲಿಕ್ಕೆ ಕೂಡ ಸಮಸ್ಯೆ ಆಗುತ್ತೆ. ಇದು ನಂದು ಮನೆ ಅಂತ ಹೇಳ್ಕೊಂಡು ಪೊಲೀಸಿಗೆ ಹೇಳ್ಕೊಟ್ಟು 107 ಕೇಸ್ ಹಾಕೋದು, ಅಥವಾ ಇನ್ಯಾವ ಕಿರುಕು ಮಾಡಿದಂತ ಕೇಸ್, ಸುಮಾರು 3-4 ಕೇಸ್ಗಳನ್ನು ಕೂಡ ಹಾಕಿದ್ದಾರೆ. ಖಾಸಗಿ ವಿಚಾರನ ಸಾರ್ವಜನಿಕ ಮಾಡ್ತೀವಿ ಇಲ್ಲ, ಇದು ಖಾಸಗಿ ವಿಚಾರ ಬೇರೆ, ಖಾಸಗಿ ಲೈಫೇ ಬೇರೆ. ಅದು 2 ಕುಟುಂಬದ ಮನೆಯ ಒಳಗಡೆ ಇರುವಂತ ಖಾಸಗಿ ವಿಚಾರ. ಅದು ಕೋರ್ಟು ಕಚೇರಿ ಬಂದ್ಮೇಲೆ ಅದು ಖಾಸಗಿ ವಿಚಾರ ಆಗೋದಿಲ್ಲ. ಇಲ್ಲಿ ಪ್ಯೂರ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಾಗ್ತದೆ, ಕಾನೂನಾತ್ಮಕ ಕೇಳ್ಬೇಕಾಗ್ತದೆ. ಈ ಕಾನೂನಾತ್ಮಕ ಸರಿ ಇಲ್ಲ ಅಂತ ಅಂದಾಗ ಅದು ವಜಾಗೊಳಿಸಬೇಕಾಗ್ತದೆ. ನಾನೊಬ್ಬ ಸಾಮಾಜಿಕ ವರ್ಗ, ನಾನ್ ಮಾಡಿದ್ದಲ್ಲ. ಯಾಕಂದ್ರೆ ಈ ಮನೆ ಅವ್ರ ಮನೆ ಅಲ್ಲ ಅಂತ ನಾನ್ ಮಾಡ್ಲೇ ಇಲ್ಲ. ನನ್ನ ಕಂಪ್ಲೇಂಟ್ ಅಲ್ಲಿ ಇದು ಜ್ಯೋತಿ ಮನೆ ಅಲ್ಲ, ಇದು ಅವರು ಇದು ಕಟ್ಟಿದ ಸುಳ್ಳು ಅಂತ ನಾನು ಎಲ್ಲೂ ಅರ್ಜಿನೇ ಕೊಟ್ಟಿರ್ಲಿಲ್ಲ. ಆದ್ರೆ ನನ್ನ ಮನೆ ಖಾತೆ ಮಾಡಿಸ್ಕೊಡಿ ಅಂತ ನಾನು ಯಾವಾಗ ಅರ್ಜಿ ಕೊಟ್ಟನೋ, ಗ್ರಾಮ ಪಂಚಾಯತಿ ಇದು ನಿಮ್ಮ ಮನೆ ಅಲ್ಲ, ಇದು ಇವ್ರಿಗೆ ಖಾತೆ ಆಗ್ಬಿಟ್ಟಿದೆ ಅಂತ ಕೊಡ್ತಾರೆ. ಇದಕ್ಕೆ ಕರೆಂಟ್ ಬಿಲ್ ನನ್ನ ಹೆಸರಲ್ಲಿದೆ, ಅಲ್ಲಿ DC ಆರ್ಡರ್ ನನ್ನ ಹೆಸರಲ್ಲಿದೆ, ಪ್ರತಿಯೊಂದು ನನ್ನ ಹೆಸರು ಆದೇಶ ಆಗಿದೆ. ಮತ್ ಜೊತೆಯಲ್ಲಿ ಅವರಲ್ಲಿ ಇರುವಂತ ಏನೇನು ಕಾಪಿ ಇದೆ ಕೊಡಿ ನೋಡೋಣ. ಹಾಗಾರ ಅವ್ರ ಮನೆ ಆಗಿದ್ರೆ ಅದೊಂದು ಡಾಕ್ಯುಮೆಂಟ್ ಬೇಕಲ್ಲ. ಕಂದಾಯ ಕಟ್ಕೊಂಡಿದ್ವಿ ಅಂತೀರಿ, ಅದೆಲ್ಲ ನೋಡಿದಾಗ ಏನಾಗುತ್ತೆ, ಕಂದಾಯ ಕಟ್ಟಿದಂತ ಮನೆ ಹಂಚಿನ ಮನೆ ಅಂತ ಕಟ್ಟಿದ್ರು. 50 ರೂಪಾಯಿ ವಸೂಲಿ ಮಾಡಿದ್ದಾರೆ. ಸುಮಾರು 20 ವರ್ಷಗಳ ಕಾಲ 50 ರೂಪಾಯಿದಲ್ಲೇ ಕಂದಾಯ ಕಟ್ಗಿತ ಬಂದರೆ, ಅವರೇ ಕೊನೆಗೆ ಅದು ಮೂಲ ಹುಡುಕಿದಾಗ ಅವರ ಪಂಚಾಯತಿಯ ಉಪಾಧ್ಯಕ್ಷ ಆದಾಗ ಒಂದು ಡಿಮ್ಯಾಂಡ್ ಹಾಕಿದ್ದಾರೆ,
36ನೇ ಸರ್ವೆ ನಂಬರ್ 241 ಎಕರೆ ಜಾಗ ಇದೆ. ಅವ್ರ ಜೊತೆಯಲ್ಲಿ ಈಗ ಬೇರೆ ಎಲ್ಲರೂ ಸಂಶಯ ನೋಡಿ ಇಲ್ಲೊಂದು ಇದೆ ನೋಡ್ರಿ, ಸಂಗಳ ಗ್ರಾಮ ಅಂತ ಇದೆ. ಸಾಗರ ಸಂಗಳ ಗ್ರಾಮದಲ್ಲಿ ಇಲ್ಲೇ ಇದೆ ನೋಡ್ರಿ, ಸಾಗರ ಸಂಗಳ ಗ್ರಾಮದಲ್ಲಿ 2009ರಲ್ಲಿ ವಾಸ ಇದ್ದೀನಿ ಅಂತ ಹೇಳಿ ದೃಢೀಕರಣ ಕೂಡ ಕೊಟ್ಟಿದ್ದಾರೆ. ಸಂಗಳ ಗ್ರಾಮ ಸರ್ವೆ ನಂಬರ್ 67ರಲ್ಲಿ ನನಗೆ ವಾಸದ ಮನೆ ಇದೆ, ನನಗೆ ಅದ್ರ ಹಕ್ಕುಪತ್ರ ಕೊಡಿ ಅಂತ ಆಲ್ರೆಡಿ ಇದು ತಾಲೂಕು ಕಚೇರಿಯಲ್ಲಿ ಪೆಂಡಿಂಗ್ ಅಲ್ಲಿ ಇದೆ. ಇದೆಲ್ಲರೂ ನಾಳೆ ಈ ಮನೆ ಸಿಗ್ಲಿಲ್ಲ ಅಂತಂದ್ರೆ ಈ ಮನೆ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅಲ್ಲಿ ವಜಾ ಆದ್ರೂ ಕೂಡ ಮನೆ AC ಕೋರ್ಟಿಗೆ ಹೋಗ್ಬೋದು, DC ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟಿಗೆ ಹೋಗೋರು ಆರ್ಡರ್ ಮಾಡಿಸ್ಕೊಂಡು ಬರ್ತಾರೆ. ಇಲ್ಲೂ ಕೂಡ 4 ಫಾರೆಸ್ಟ್ ಲೇಔಟ್ ಪಕ್ಕದಲ್ಲಿ ಒಂದು ಲೇಔಟ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ನಾವು ವಾಸ ಇದ್ದೀನಿ, ನನಗೆ ಮನೆ ಕೊಡಿ ಅಂತ ಹೇಳಿ ಪ್ರತಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಅವರೇ ಘೋಷಣೆ ಮಾಡಿದ್ದಾರೆ ಇಲ್ಲಿ. ಇದರಲ್ಲಿ ಏನಂತ, ನನಗೆ ಈ ಹಿಂದೆ ನಾನು ರಾಜ್ಯ ಕೇಂದ್ರ ಸರ್ಕಾರ ಯೋಜನೆಯಡಿಯಲ್ಲಿ ಸರ್ಕಾರಿ ಯಾವುದೇ ಮನೆ ನಿವೇಶನ ಪಡೆದಿರುವುದಿಲ್ಲ, ಹಾಗಾದ್ರೆ ಈ ಮನೆ ಹೇಗೆ ಪಡೆಯಕ್ಕೆ ಬರ್ತದೆ? ಇದು ಅವರೇ ಘೋಷಣೆ ಮಾಡಿದ್ರು, ನಾನಲ್ಲ. ಇದು ಕೋರ್ಟ್ ಮುಂದೆ ಘೋಷಣೆ ಮಾಡಿದ್ದಾರೆ. ನಿಮ್ಮ ವಕೀಲರ ಮುಂದೆ ಅದು ಘೋಷಣೆ ಮಾಡಿ ಇದನ್ನ ಆಲ್ರೆಡಿ ಕೊಟ್ಟಾಗಿದೆ. ಈ ರೀತಿಯಾಗಿ ಕಾನೂನು ಬಾಹಿರವಾದ ಈ ದಾಖಲೆಗಳನ್ನ ಪಂಚಾಯತಿ ಅಧಿಕಾರಿಗಳು ಅವರ ಹಣ ಮತ್ತು ಆಮಿಷಕ್ಕೆ ಅಧಿಕಾರಕ್ಕೆ ಒಳಗಾಗಿ ಇಲ್ಲದೇ ಇರುವ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಕೇಳಿದ್ರೆ ಇದು ವೈಯಕ್ತಿಕ ದಾಖಲೆಗಳು ಕೊಡ್ಲಿಕ್ಕೆ ಬರೋದಿಲ್ಲ ಅಂತಾರೆ. ಅದನ್ನ ಮತ್ತೇನೋ ಯಾವುದೋ ಒಂದು ಕೋರ್ಟ್ ಆದೇಶ ಆಗಿದೆ, ತಾಲೂಕ್ ಪಂಚಾಯತಿ ಕೋರ್ಟ್ ಅಲ್ಲಿ ಅದ್ರ ಮೇಲೆ ಮುರಳೀಧರನಿಂದ ಆಗಿದೆ ನೋಡ್ರಿ. ಮುರಳೀಧರ್ ಅವರಿಂದ ಕಂದಾಯ ಕಟ್ಸ್ಕೋಬೇಕು ಅಂತಲೂ ಕೂಡ ತಾಲೂಕ್ ಪಂಚಾಯತಿ ಕೋರ್ಟ್ ಅಲ್ಲಿ ಗ್ರಾಮ ಪಂಚಾಯತಿ ವಿರುದ್ಧ ಆದೇಶ ಆಗಿದೆ. 4 ಪುಟದಲ್ಲಿ ಒಂದು ಟಿಪ್ಪಣಿ ಬರೆದು ಲಾಸ್ಟ್ ಕೊನೆಯಲ್ಲಿ ಬರೆದಾರೆ. ಅಲ್ಲ ಸರಿ, ಈಗ ನೋಡ್ರಿ ಆದೇಶ ಇದೆ. ಜ್ಯೋತಿಯವರು ಹಾ, ನೀವು ಎಷ್ಟು ವರ್ಷದಿಂದ ನಿಮ್ಮ ಜಾಗದಲ್ಲಿ ಇತ್ತು ಅಂತ ಹೇಳಿ? ಹೌದು, ಸುಮಾರು 30 ವರ್ಷಗಳಿಂದ ಬಗರಕುಂ ಜಾಗ ಮಾಡಿ ಅದರಲ್ಲಿ ನಾನು ಅಡಿಕೆ, ತೆಂಗು, ಸಪಾಟ ತೋಟ ಮಾಡಿದ್ದೀನಿ. ಅದ್ರ ಮಧ್ಯದಲ್ಲಿ ಒಂದು ಡೂಪ್ಲೆಕ್ಸ್ RCC ಮನೆ ಕೂಡ ಮಾಡಿದ್ದೀನಿ. ಈ ಮನೆಯನ್ನ ನಾನು 2011ರಲ್ಲಿ ಕಟ್ಟಿದಂತ ಮನೆ. ಕರೆಂಟ್ ಬಿಲ್ಲು ಕೂಡ ನನ್ನ ಹೆಸರಲ್ಲೇ ಇದೆ. ಅದನ್ನೇನಾಗಿದೆ ಅಂದ್ರೆ 11-12ರಲ್ಲೇ ನಾನು ಡಿಮ್ಯಾಂಡ್ ಹಾಕಲಿಕ್ಕೆ ಕೇಳಿದೀವಿ. ಆ ಸಂದರ್ಭದಲ್ಲಿ ಪಂಚಾಯತಿಯ PDO ಏನ್ ಹೇಳಿದ್ರು ಅಂದ್ರೆ, ಒಂದು ಮನೆ ಕಟ್ಟಿ 5 ಅಥವಾ 6 ವರ್ಷ ಒಳಗೆ ಅದನ್ನ ಖಾತೆ ಏರ್ಸಕ್ ಬರಲ್ಲ, 6 ವರ್ಷ ಆಗ್ಬೇಕು ಅಂತ. ಈಗ ಹೊಸೂರು ಗ್ರಾಮ ಪಂಚಾಯತಿ ಆನಂದಪುರ ಹೋಬಳಿ ಅಲ್ಲಿ PDO ವಿಮಲಾಕ್ಷಿ ಅಂತ ಒಬ್ಬರಿದ್ದಾರೆ. ವಿಮಲಾಕ್ಷಿ, ಹೌದು, ಅವರು ಅವ್ಯವಹಾರ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ವರದಿ ಕೊಟ್ಟಿದ್ದಾರೆ ನೋಡಿ ಸರ್. ಹೌದು, ಎಲ್ಲದೂ ಇದೆ. ಇಲ್ಲೊಂದು ಅವ್ರ ಹೆಸರಲ್ಲಿ ಏನಾಗಿದೆ ಅಂದ್ರೆ, ಈ ಸ್ವತ್ತು ಮಾಡ್ಬೇಕಾದ್ರೆ PDO ಅಧಿಕಾರಿಗಳೇ, ಬೇರೆ ಏನಿಲ್ಲ, ಅವರ ಆಮಿಷಕ್ಕೆ ಒಳಗಾಗಿ ಅಧಿಕಾರಿಗಳು ಮಾಡಿದ್ದಾರೆ ನೋಡಿ. ಅವರು ನೋಡಿ ಸರ್, ಆ ಮನೇನ ಅವ್ರ ಹೆಸರಿಗೆ ಡಿಮ್ಯಾಂಡ್ ಈ ಸ್ವತ್ತು ಮಾಡ್ಕೊಡ್ಬೇಕಾದ್ರೆ ಸರಿ ನೋಡಿ ಈ ಸ್ವತ್ತು ಮಾಡ್ಕೊಡ್ಬೇಕಾದ್ರೆ ಒಂದು ಪುಟದ ಒಂದು ರಿಲೇಷನ್ ಬರ್ತಾರೆ. ಅದರಲ್ಲಿ 11 ಜನ ಮೆಂಬರ್ ಇದ್ದಾರೆ, 10 ಜನ ಬರ್ತಾರೆ. ಮತ್ತೆ ಇದರಲ್ಲಿ ಗುಂಡಪ್ಪ ಅಂತ ಒಬ್ಬ ಕಾರ್ಯದರ್ಶಿ, ಅವ್ನು ಬರೀಬೇಕಾದ್ರೆ ಅವಾಗ ಡಿಸ್ಮಿಸ್ ಆಗಿ ಹೋಗಿದ್ದಾನೆ. ಅವ್ನು ಇಲ್ಲ, ಈ ಡೇಟಲ್ಲಿ ಅವನು ಹೊಸ ಪಂಚಾಯತಿಯಲ್ಲೇ ಇಲ್ಲ, ಮನೆಗೆ ಹೋಗಿ ಬರ್ಸ್ಕೊಂಡ್ ಬಂದಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಒಂದಾದ್ಮೇಲೆ ಒಂದು ಲೈನ್ ಬಿಟ್ಟಿದ್ದಾರೆ, 2 ಆದ್ಮೇಲೆ ಒಂದು ಲೈನ್ ಬಿಟ್ಟ, 1 ನಿಮಿಷ ಆದ್ಮೇಲೆ 3 ಆದ್ಮೇಲೆ ಒಂದು ಲೈನ್ ಬಿಟ್ಟಿದ್ದಾರೆ, 4 ಆದ್ಮೇಲೆ ಒಂದು ಲೈನ್ ಬಿಟ್ಟಿದ್ದಾರೆ, 5ಕ್ಕೆ ಒಂದು ಲೈನ್ ಬಿಟ್ಟಿದ್ದಾರೆ, 6ನೇದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ 6ನೇ ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಇಲ್ಲಿ 5 ಆದ್ಮೇಲೆ 6ನೇ ಕಂಟಿನ್ಯೂ ಇಲ್ಲ ಸೇರ್ಪಡೆ ಆಗಿದೆ. ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಇಲ್ಲಿ ಜ್ಯೋತಿ, ಹೊಸಗುಂದ ಗ್ರಾಮದ ಜ್ಯೋತಿ, ಆರ ನಂಬರ್ 73 ಈ ಸ್ವತ್ತು ಮಾಡಬಹುದು ಅಂತ ತೀರ್ಮಾನಿಸಿಲ್ಲ. ಸಣ್ಣ ಬರ್ತಾರೆ ನೋಡಿ, ಸೇರ್ಸ್ಕೊಂಡು. ಆಮೇಲೆ ಈ ಪುಟ ಕೊಡ್ಬೇಕಾದ್ರೆ ಇಲ್ಲಿ 7, 8 ಬರ್ಲೇಬೇಕು. ಈ ಪುಟ ಗೊತ್ತಾಗಬಾರ್ದು ಅಂತ ಹೇಳಿ ಇದನ್ನ ಕಟ್ ಮಾಡ್ಬಿಟ್ರೆ ನಿಮಗೆ. ಈ ರೀತಿಯಾಗಿ ಜನರಿಗೆ ಮೋಸ ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡ್ಕೊಡ್ತಿದ್ದಾರೆ. ಇದಕ್ಕೆ ವಿಚಾರಣೆಗಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತ ಸಹಾಯಕ ನಿರ್ದೇಶಕ ಹನೀಫ್ ಅವ್ರನ್ನ ಕಳಿಸ್ತಾರೆ. ಹನೀಫ್ ಅವರು ಆದೇಶ ಕಾಪಿ ಇದ್ರೂ ಕೂಡ ಹೋಗಲ್ಲ. ಅದ್ರ ಎಲ್ಲಿಗೆ ವಿಚಾರಣೆ ಅದನ್ನ ಡಾಕ್ಯುಮೆಂಟ್ ತರ್ಲಿಕ್ಕೆ ಹೋಗ್ತದೆ. ದೂರು ಕೊಟ್ಟಿದ್ದೀವಿ ಇಲ್ಲಿ ಕೂಡ. ನೋಡಿ, ಇಲ್ಲೊಂದು ಆದೇಶ ಇದೆ, ಮಹಮ್ಮದ್ ಹನೀಫ್ ಅಂತ ನೇಮಕ ಮಾಡ್ತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದುವರೆದ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ಸುತ್ತೋಲೆ ಮತ್ತು ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಅಧಿನಿಯಮದಂತೆ ಕಾರ್ಯನಿರ್ವಹಿಸದೆ ವೈಯಕ್ತಿಕ ವಿಷಯವನ್ನು ಗ್ರಾಮ ಪಂಚಾಯತ್ ಕಾರ್ಯದಲ್ಲಿ ಸರ್ಕಾರಿ ಈ ಸ್ವತ್ತು ಮಾಡಲು ವ್ಯಕ್ತಿಯೊಬ್ಬರ ವೈಯಕ್ತಿಕ ವಿಷಯನಿಟ್ಟು ಪಂಚಾಯತಿಯ ಲಾಗಿನ್ನಲ್ಲಿ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ ಎನ್ನುವುದನ್ನು ಈ ಮೇಲೆ ಅಧಿಕಾರಿಗಳೇ ಒಪ್ಪಿಕೊಂಡಿರುತ್ತಾರೆ ಮತ್ತು ಅವರ ನೀಡಿರುವ ನಡವಳಿ ಕೂಡ ಕಾನೂನು ಬದ್ಧವಾಗಿರುವುದಿಲ್ಲ. ಕಾರಣ ನಕಲಿ ನಡವಳಿಯಾಗಿದ್ದು
11 ಜನ ಗ್ರಾಮ ಪಂಚಾಯತ್ ಸದಸ್ಯರು 10 ಜನ ಎಂದು ತಪ್ಪು ಮಾಹಿತಿ ಬರೆದು ಮಾಹಿತಿ ನೀಡಿರುತ್ತಾರೆ. ಶ್ರೀಮತಿ ಜ್ಯೋತಿ ಹೆಸರಿನಲ್ಲಿ ಈ ಸ್ವತ್ತು ಮಾಡಿಕೊಟ್ಟಿರುವ ಬಗ್ಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಪಾಲನೆಯಾಗಿದ್ದಲ್ಲಿ ತಕ್ಷಣ ಈ ಪಾಲನೆ ಆಗದಿದ್ದಲ್ಲಿ ತಕ್ಷಣ ಈ ಸ್ವತ್ತನ್ನು ವಜಾಗೊಳಿಸಬೇಕು ಎಂದು ದೂರು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ನಾನು ಕೊಟ್ಟಿರೋದು. ಆಮೇಲೆ ಪ್ರಯುಕ್ತ ಸದರಿ ದೂರಿನ ಬಗ್ಗೆ ವಿಚಾರಣೆ ಮಾಡಿ ವರದಿ ಸಲ್ಲಿಸಲು ಯಾರನ್ನ ಹನೀಫರ್ ನೇಮಕ ಮಾಡ್ತಾರೆ. ಹನೀಫರ್ ಬಗ್ಗೆ ನಾನು ಹೇಳಿರ್ತೀನಿ, ನೀವು ಯಾವತ್ತೇ ವಿಚಾರಣೆ ಮಾಡಬೇಕಾದ್ರೆ ನನಗೆ ಒಂದು ಮಾಹಿತಿ ಕೊಡಿ, ಅಲ್ಲಿ ನಾನು ಇರ್ತೀನಿ, ನಿಮಗೆ ಬೇಕಾದ ದಾಖಲೆ ನನಗೂ ಬೇಕಾಗಿದೆ ಅಂತ ಅಂದ್ರೆ ಆ ಹನೀಫರ್ ಯಾರಿಗೆ ತಕ್ಷಣ ಮೀನುಗಾರಿಕೆ ಇಲಾಖೆ ಪ್ರಶಾಂತ್ ವರ್ಣೇಕರ್ ಅವರಿಗೆ ವರ್ಗಾವಣೆ ಆಗತ್ತಿದ್ಯಾ ನನಗೆ ಗೊತ್ತಿರಲ್ಲ. ಬಟ್ ನನಗೆ ಮಾಹಿತಿ ಕೊಡದಾನೆ ಹೋಗ್ತಾರೆ. ಹೋಗಿ ಬಂದ್ರೆ ಅವ್ರೇನು ವರದಿ ತರ್ತಾರಂದ್ರೆ ಇಲ್ಲೊಂದು ವರದಿ ತಂದಿರ ನೋಡಿ ಇಷ್ಟೇ. ಅವ್ರೊಂದು ಏನಂತ ಹೇಳ್ತಾರಂದ್ರೆ ವರದಿ ಕೊನೆಗೆ ಓದ್ಬಿಡ್ತೀನಿ, ಕೊನೆಯಲ್ಲಿ ಓದ್ತೀನಿ. ಸದರಿ ಅರ್ಜಿಯ ವಿಚಾರಣೆ ದಿನಾಂಕ 7/3/2024 ಹೊಸೂರು ಗ್ರಾಮ ಪಂಚಾಯತ್ ಭೇಟಿ ನೀಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರನ್ನು ವಿಚಾರಣೆ ಮಾಡಿದಾಗ ದಾಖಲೆಗಳನ್ನು ತೋರಿಸಿರುತ್ತಾರೆ.